ಬಲಾತ್ಕಾರದ, ಬಲವಂತದಲ್ಲ, ಇದು ಬಲಾತ್ಕಾರ. ಇದು ಒಂಥರ ಅತ್ಯಾಚಾರ ಮಾಡ್ತಾ ಇದೆ ಸರ್ಕಾರ. ತನ್ನ ಹಕ್ಕುಗಳನ್ನ ದುರ್ಬಳಕೆ ಮಾಡಿಕೊಂಡು ಬಲಾತ್ಕಾರದ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ KHB ಇಂದಾಗಿ, KDB ಇಂದಾಗಿ ಸಾವಿರಾರು ಸುಮಾರು ಬಹುಶಃ 10,000 ಎಕರೆಗಿಂತ ಹೆಚ್ಚಿನ ರೈತರ 25,000 ಎಕರೆಗಿಂತ ಹೆಚ್ಚಿನ ಪ್ರದೇಶವನ್ನ ಸರ್ಕಾರ ಒಂದು ರೀತಿಯಲ್ಲಿ ಭೂ ಕಬಳಿಕೆ ಮಾಡಿಕೊಂಡಿದೆ. ಈಗ ಏನು ಅಳದುಳಿದ, ನಾನು ಮೊನ್ನೆ ಎಲ್ಲ ಈ ಭಾಗದಲ್ಲಿ ಓಡಾಡದೆ, ಈಗಲೂ 10 ಕೋಟಿ ರೂಪಾಯಿ ಬೆಲೆಗೆ ಹೋಗುವಂತ ಜಮೀನನ್ನ ಮಾರದೆ ಇಲ್ಲಿ ಯಾರೊಬ್ರು ಗುಳ್ಳಾರೆಡ್ಡಿ ಅಂತ ನಿನ್ನೆ ನಾವು ಹೋದ್ವಿ, ನಿನ್ನೆ ಶಾವಂತಿ ಹೂವನ್ನ ಹಾಕ್ತಾ ಇದ್ರು. ಆ ತರಕ್ಕೆ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡಿದ್ದಾರೆ ರೈತರು. ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಇದು ಯಾವುದು ರೇಷ್ಮೆ ಮಾಡ್ತಾ ಇದ್ದಾರೆ, ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬಹಳ ಕಷ್ಟಜೀವಿಗಳು ನಮ್ಮ ಆನೇಕಲ್ ತಾಲೂಕಿನ ಜನರು. ಈಗ ಅವರ ಜಮೀನುಗಳನ್ನ ಬಲಾತ್ಕಾರದಿಂದ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅದನ್ನ ವಿರೋಧಿಸಿ ನಮ್ಮ ಅಂದೇನಹಳ್ಳಿಯಲ್ಲಿ ಮತ್ತು ಮುತ್ತಾನಲ್ಲೂರಿನಲ್ಲಿ, ಅಂದೇನಹಳ್ಳಿಯಲ್ಲಿ 1-2 ವರ್ಷ 2 ತಿಂಗಳಿನಿಂದ, ಮುತ್ತಾನಲ್ಲೂರಿಗೆ 1 ವರ್ಷ ದಾಟಿತು. 1 ವರ್ಷದಿಂದ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರು ಜಯಪ್ರಕಾಶ್ ಅಂತ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು, ದೇವರಾಜ್ ಅಂತ ಹೋರಾಟ ಸಮಿತಿಯ ಅಧ್ಯಕ್ಷರು, ಇವರೆಲ್ಲರ ನೇತೃತ್ವದಲ್ಲಿ 1-2 ವಾರದ ಹಿಂದೆ ಬೆಂಗಳೂರಿನ KDB ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಪೊಲೀಸರು ನಿಮ್ಮನ್ನ ನಾವು ಫ್ರೀಡಂ ಪಾರ್ಕ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೆ ಅಧಿಕಾರಿಗಳನ್ನ ಕರೆಸ್ತೀವಿ, ಅವ್ರ ಸಮಕ್ಷಮದಲ್ಲೇ ನೀವು ಮಾತಾಡಿ ಅಂತ ಹೇಳಿದ್ರು ಅವ್ರು ಪೊಲೀಸರು ಮಧ್ಯದಲ್ಲಿ ದಾರಿ ತಪ್ಪಿಸಿ ಬೆಂಗಳೂರಿನ ಮಡಿವಾಳ ಚೆಕ್ ಪೋಸ್ಟ್ ಬಳಿ ಎಲ್ಲರನ್ನು ಇಳಿಸಿ ಬಲಾತ್ಕಾರದಿಂದ ಅವರನ್ನ ಇಲ್ಲಿಗೆ ಆಡ್ಗೋಡಿ ಗ್ರೌಂಡ್ಸ್ಗೆ ಕರ್ಕೊಂಡೋಗಿ, ಪೊಲೀಸ್ ಗ್ರೌಂಡ್ಸ್ಗೆ ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ದೇವರಾಜ್ ಅವ್ರ ಮೇಲೇನೋ ಒಂದು ದೌರ್ಜನ್ಯ ಮಾಡಿ, ಇಲ್ಲೇ ಪಕ್ಕದ ಕೊಂಸಂದ್ರನ ಅಲ್ಲ ಬಿಕ್ಕನೋಸಳ್ಳಿಯ ರಂಗನಾಥ್ ಅವ್ರಿಗಂತೂ ಕಾಲೇ ಮುರಿದಿದ್ದಾರೆ ಒಂದು ರೀತಿಯಲ್ಲಿ. ಅದು ಅವರು ಮಂಗಳವಾರ ಆಪರೇಷನ್ ಆಗ್ತಾ ಇದೆ, ಅವರಿಗೆ ರಿಬ್ಸ್ ಕಟ್, ಯಾರಿಗೆ ನಿಮ್ಗ ಇವ್ರಿಗೆ ರಿಬ್ಸ್ ಕಟ್ ಆಗಿದೆ, ಅವರಿಗೆ ಕಾಲು ಮಂಡಿ ಮುರಿದಿದ್ದಾರೆ, ಅವರಿಗೆ ಮಂಗಳವಾರ ಆಪರೇಷನ್ ಆಗ್ತಾ ಇದೆ. ಇನ್ನೊಬ್ರು ಶಿವಮ್ಮ ಅಂತ ಮೇಡಹಳ್ಳಿಯ ಶಿವಮ್ಮ, ಅವರು ಪಾಪ ಯಾವುದೋ ಬಹಳ ಕೂಲಿ ಮಾಡುವಂತವ್ರು, ನೆನ್ನೆ ಅವ್ರ ಊರಿಗೆ ಹೋಗಿದ, ಇಲ್ಲ ಅವ್ರು ಕೂಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರ ಮೇಲೆ ಎಲ್ಲ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಅದೇ ತರಹಕ್ಕೆ ಅನೇಕರ ಮೇಲೆ ದೌರ್ಜನ್ಯ ಎಸಗಿ ಸತ್ರೆ ಏನು ಇವಾಗ ಅನ್ನುವಂಥ ದುರಹಂಕಾರದ ಮಾತುಗಳನ್ನ ಅವರೆಲ್ಲ ಹೇಳ್ತಾ ಇದ್ರು. ರೈತರು ನಾನು ಹೇಳಿದಾಗ ಏನು ಇದು ಪೊಲೀಸರಿಗೂ ಜನರಿಗೂ ಇರುವಂತಹ ಹೋರಾಟ ಅಲ್ಲ, ತಿಕ್ಕಾಟ ಅಲ್ಲ, ಇದು ಸರ್ಕಾರವನ್ನ ನ್ಯಾಯ ಕೇಳೋದಕ್ಕೆ ಹೋಗ್ತಾ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಪೊಲೀಸರು ಈ ತರದ ದಬ್ಬಾಳಿಕೆ ಮಾಡಿದರೆ ಇದನ್ನ ಖಂಡಿಸಬೇಕು ಅಂತೇಳಿ ಬಲಾತ್ಕಾರದ ಭೂಸ್ವಾಧೀನವನ್ನು ವಿರೋಧಿಸಿ ಮತ್ತು ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಜೊತೆಗೆ ನಿಲ್ಲಬೇಕು ಅಂತೇಳಿ ಈಗ ನಾವು ದೊಮ್ಮಸಂದ್ರದಿಂದ ಇಲ್ಲಿಗೆ ಬೈಲ್ಬಸವಣ್ಣ ಗುಡಿಗೆ ಬಂದು ಇಲ್ಲಿಂದ ಇನ್ನೂ 10 ಗ್ರಾಮಗಳ ಮೂಲಕ ನಾವು ಈ ಬೈಕ್ ಜಾಥಾ ಮಾಡಲಿದ್ದೇವೆ. ಈ ಮೂಲಕ ನೋಡಿ, ಈಗೆಲ್ಲ ನೋಡಿದ್ರೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ಗಳಲ್ಲಿ ಬಂದಿದ್ದಾರೆ. ಹೋರಾಟದನ್ನ ಪ್ರಾಮಾಣಿಕವಾಗಿ ಬೆಂಬಲಿಸಬೇಕು ಅನ್ನುವಂಥವ್ರು ಸಹ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಬಿಡದಿ ಬೈರಮಂಗಲ ಆ ಹೋರಾಟದಲ್ಲೂ ಈ ಭಾಗದ ರೈತರು ಅನೇಕ ಸಲ ಭಾಗವಹಿಸಿದ್ದಾರೆ ಹೋಗಿ. ಹಾಗಾಗಿ ರಾಜ್ಯದ ಜನರ ಇದು ಗಮನ ಸೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ದುರ್ಯೋಧನನ ರೀತಿ ಹಠಮಾರಿತನವನ್ನ ಮಾಡದೆ, ವಿಶೇಷವಾಗಿ MB ಪಾಟೀಲ್ ಅನ್ಸುತ್ತೆ, MB ಪಾಟೀಲ್ ಸಚಿವ, ಅವರ ದಬ್ಬಾಳಿಕೆ, ಅವರೊಂದು ರೀತಿಯಲ್ಲಿ ದಬ್ಬಾಳಿಕೆ ಅಲ್ಲ, ರೈತರ ಭಾವನೆಗಳಿಗೆ ಗೌರವ ಕೊಡದೆ ಕಾರ್ಖಾನೆಗಳು ಸಾಕಾಗಿದೆ, ಅಜೀರ್ಣ ಆಗೋಗಿದೆ ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು ನೀರು ಕಲುಷಿತವಾಗಿದೆ, ಗಾಳಿ ಕಲುಷಿತವಾಗಿದೆ, ಟ್ರಾಫಿಕ್ ನ ಸಮಸ್ಯೆ ಮಿತಿಮೀರಿದೆ. ಹೀಗಿರುವಾಗ ಒಂದು ಒಳ್ಳೆಯ ಸ್ವಾವಲಂಬಿಯಾದ ಮತ್ತು ಸುಸ್ಥಿರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವನ್ನುವಂತ ಸ್ಥಿತಿ ಸ್ಥಳೀಯರಿಗೆ, ಮೂಲ ನಿವಾಸಿಗಳಿಗೆ ಇಲ್ಲಿ ಬಂದೊದಗಿದೆ. ಹಾಗಾಗಿ ನೀವು ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಇದನ್ನ ಮಾಡಬೇಡಿ. ಈ ಕೂಡಲೇ ಈ ನೋಟಿಫಿಕೇಶನ್ ಅನ್ನ ರದ್ದು ಮಾಡಿ ರೈತರು ಅವರ ಮಾರ್ಕೆಟ್ ಬೆಲೆಗೆ ಅವ್ರು ಮಾರ್ಕೊಳ್ಳೋದಕ್ಕೆ ಅವಕಾಶ ಕೊಡಿ, ಮಾರ್ಕೊಳ್ಬೇಕು ಅನ್ನೋಂಥವ್ರು. ಮಿಕ್ಕವರು ಈಗಲೂ ಸಹ ಉಳುಮೆ ಮಾಡ್ತಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. 50-55 ವರ್ಷ ಆದ್ಮೇಲೆ ಅವ್ರಿಗೆ ಬೇರೆ ಯಾವ ಉದ್ಯೋಗನೂ ಮಾಡೋಕ್ಕಾಗೋದಿಲ್ಲ. ನೀವು ಅವ್ರಿಗೇನೋ ದುಡ್ಡು ಕೊಟ್ಟು ಉದ್ಯೋಗ, ಅವರ ಜೀವನೋಪಾಯವನ್ನ ಕಿತ್ಕೊಂಡ್ರೆ ನಿಜಕ್ಕೂ ಅನ್ಯಾಯ ಆಗುತ್ತೆ. ಅಂತಹದನ್ನ ಮಾಡಬೇಡಿ. ಇವರ ರೈತರ ಹೋರಾಟದ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲ, ಬೇರೆ ನಿನ್ನೆ ಎಲ್ಲ ಇವರು ಹೋಗಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ, ಅವರು ಸಹ ಹೋರಾಟಕ್ಕೆ ಬರ್ತಾರೆ. ಬಿಜೆಪಿ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಶಿವಣ್ಣ, ಇಲ್ಲಿನ MLA ಶಿವಣ್ಣ ಅವರು ರೈತರ ಭಾವನೆಗಳನ್ನ ಗೌರವಿಸಿ ಅವರು ಈ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡಬೇಕು, ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ನಾನು ಅವರನ್ನು ಸಹ ಆಗ್ರಹಿಸ್ತೀನಿ. MP ಮಂಜುನಾಥ್ ಅವರು ಸಹ ಈ ವಿಚಾರವಾಗಿ ಪಾರ್ಲಿಮೆಂಟ್ ಅಲ್ಲೂ ಸಹ ಮಾತಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಗ್ರಾಮಗಳ ಅಭಿವೃದ್ಧಿ ಆಗ್ತದೆ, ಈಗಾಗಲೇ ನಮ್ಮ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಯಾವ ಗ್ರಾಮಗಳ ಅಭಿವೃದ್ಧಿ ಆಗಿಲ್ಲ? ಬಾಬು, ನೀವೇ ಹೇಳಿ. ನೀವು ಒಬ್ಬ ಆನೇಕಲ್ ತಾಲೂಕಿನವರಾಗಿ ಯಾವ ಗ್ರಾಮಗಳ ಅಭಿವೃದ್ಧಿ ಆಗಿಲ್ಲ? ಎಲ್ಲವೂ ಆಗಿದೆ. ಆದ್ರೆ ಬಹುತೇಕವಾಗಿ ಮೂಲ ನಿವಾಸಿಗಳು ತಮ್ಮ ಜಮೀನುಗಳನ್ನ ಕಳ್ಕೊಂಡು ಅವರು ಯಾವ ಸ್ಥಿತಿಲಿ ಇದ್ದಾರೆ, ಇಲ್ಲಿ ಹೊರಗಿನಿಂದ ಬಂದಿರೋರು ಯಾವ ಸ್ಥಿತಿ ಇದ್ದಾರೆ ಅಂತ ನೋಡಿ. ಪುಡಿಗಾಸಿನ ಪರಿಹಾರ ಕೊಡ್ತಿದ್ದು ಇಲ್ಲಿ ತನಕ ನಮ್ಮೂರಲ್ಲಿ 12,000 13,000 ಕೊಟ್ಟರು. ಯಾವಾಗ? 85
ಇಸ್ವಿನಲ್ಲಿ 80-80ನೇ ಇಸ್ವಿನಲ್ಲಿ ಅವತ್ತು ಇನ್ನೊಂದ್ ಕಡೆ ಜಮೀನ್ ತಗೊಳಕ್ ಆಗ್ತಾ ಇರ್ಲಿಲ್ಲ, ಹೋಗಿ ಇನ್ನೆಲ್ಲೋ ಜಮೀನ್ ತಗೊಳಕ್ ಆಗುತ್ತೆ, ಅಕ್ಕಪಕ್ಕದವ್ರು ಯಾರು ಕೊಡೋದಿಲ್ಲ. ಹಾಗಾಗಿ ಮೂಲನ ಇವಾಗ ಆಮೇಲೆ 10 ಎಕರೆ 20 ಎಕರೆ 50 ಎಕರೆ 100 ಎಕರೆನಲ್ಲಿ ಅನೇಕ ಜನ ಇಲ್ಲಿ ಬಂದು ಖಾಸಗಿಯವರು ಇನ್ಫೋಸಿಸ್ ವಿಪ್ರೋದವರು ಸೇರಿದಂತೆ ಅನೇಕ ಜನ ಇಲ್ಲಿ ಅಂದೇನಹಳ್ಳಿನಲ್ಲಿ ಯಾವ್ದೋ ಸೌದಿ ಅರೇಬಿಯನ್ ಕಂಪನಿ ಅನ್ಸುತ್ತೆ, ಅವರೆಲ್ಲ ಬಂದು ಅದಕ್ಕೆ 10, 20, 30 ಎಕರೆ ಮಾಡ್ಕೊಳ್ಳಿ. ನೂರಾರು ಸಾವಿರಾರು ಎಕರೆಗಳನ್ನು ನೀವು ಅಕ್ವಿಸಿಷನ್ ಮಾಡ್ಕೊಂಡು ಅದನ್ನ ಖಾಸಗಿಯವರಿಗೆ ನಿಮ್ಮದೇ ಈ ಕಳ್ಳ ಕದಿಮ ರಾಜಕಾರಣಿಗಳ ಹೆಸರಲ್ಲೇ ಬೇನಾಮಿ ಆಸ್ತಿ ಇರುತ್ತೆ. ಹಾಗಾಗಿ ಬಿಡದಿಲ್ಲ ಅಷ್ಟೇ 100 ಎಕರೆ 200 ಎಕರೆ 300 ಎಕರೆ ನೀವು ಲೇಔಟ್ ಮಾಡಿ ಯಾರು ಬೇಡಂದ್ರು 7,500 ಎಕರೆ ಬೇಕಾ? 7,500 ಎಕರೆ 30 ಲಾಲ್ ಬಾಗ್ಗಳಷ್ಟು ಪ್ರದೇಶವನ್ನು ನೀವು ನೆಲಸಮ ಮಾಡಿ ಏನು ಅಭಿವೃದ್ಧಿ ಮಾಡ್ತೀರಾ? ಹಾಗಾಗಿ ಅವರು ಮಾಡ್ತಿರೋದು ಕೇವಲ ರಿಯಲ್ ಎಸ್ಟೇಟ್ ದಂಧೆ. ನಮ್ಮ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ನೀಚಾತಿ ನೀಚ ಅಧಮ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವ್ದಾದ್ರು ಇದೆ ಅಂದ್ರೆ KHB, BDA, KIDB ಈ ತರದ ಮೂಡ ಅಂತ ಏನೇನಿದೆ ಇವರೇನೆ. ಹಾಗಾಗಿ ಇಂಥ ನೀಚಾತಿ ನೀಚ ರಿಯಲ್ ಎಸ್ಟೇಟ್ ದಂಧೆಯನ್ನ ಬಿಟ್ಟು ಸರ್ಕಾರ ಜನರ ಕೆಲಸ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ.